ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾವು ಈಗ ಬೇಲೂರಲ್ಲಿದ್ದೀವಿ, ಲೋಡಿಗೆ ಬಂದಿದ್ದೀವಿ. ನಾನು ಮತ್ತು ಉಮಾಪತಿ ಅಣ್ಣವರು. ಈಗ ಒಂದು ಸಂಜೆ 4 ಗಂಟೆ ಮೇಲೆ ಲೋಡ್ ಆಗುತ್ತೆ. ಇಲ್ಲಿ ಶುಂಠಿ ಅಲ್ಲಿ ವಾಷಿಂಗ್ ಹತ್ರನೇ ಲೋಡ್ ಆಗೋದು. ಇಲ್ಲಿ ತಣ್ಣಗೆ ನೆರಳು ಐತಲ್ಲ, ಇಲ್ಲಿ ಮರದ ಹತ್ರ ಗಾಡಿ ನಿಲ್ಲಿಸಿ ಇಲ್ಲೇ ಇದ್ದೀವಿ. ಯಾಕಂದರೆ ಇಲ್ಲಿ ತುಂಬ ಬಿಸಿಲಿದೆ, ಅದರಿಂದಾಗಿ ಫಸ್ಟು ನಮ್ಮ ಉಮಾಪತಿ ಅಣ್ಣವರು ನಾವು ಊಟ ಮಾಡೋಕ್ಕೆ ಹೋಗ್ಬೇಕು. ಏನಣ್ಣ, ಊಟ ಮಾಡಕ್ಕೆ ಹೋಗೋಣ? ಆಯಿತು. ಹಾಂ, ಹೋಗ್ಬಿಟ್ಟು ಒಳ್ಳೆ ಊಟ ಮಾಡ್ಕೊಂಡು. ಏನು ತಿಂತೀರಾ? ಕುಷ್ಕ ತಿಂತೀರಾ? ಬಿರಿಯಾನಿ ತಿಂತೀರಾ? ಕುಷ್ಕ ತಿಂತೀರಾ? ಕುಷ್ಕ ತಿನ್ನೋಣ, ಬಿರಿಯಾನಿ ನೋಡೋಣ ಆಮೇಲೆ ರಾತ್ರಿ. ಸರಿ ಸರಿ. ಮೊಟ್ಟೆ ಆಮ್ಲೆಟು? ಹಾಂ, ಆಮ್ಲೆಟ್ ಅಲ್ಲಿ 2 ತಿನ್ನೋಣ ಅನ್ನೋದು. ಹಾಂ, ಇಲ್ಲಿ ಒಳ್ಳೆ ಹೋಟ್ಲಿದೆ, ಇಲ್ಲೇ ಪಕ್ಕದಲ್ಲೇ ಒಳ್ಳೆ ಹೋಟ್ಲಿದೆ. ಅಲ್ಲಿ ಹೋಗ್ಬಿಟ್ಟು ಇಬ್ಬರು ಊಟ ಮಾಡ್ಕೊಂಡು ಬರ್ತೀವಿ. ಸದ್ಯಕ್ಕೆ ಇಲ್ಲೇ ನಿಲ್ಸಿದ್ದೀವಿ, ಏನು ತೊಂದರೆನೂ ಇಲ್ಲ. ಎಲ್ಲಿಗೆ ಲೋಡು? ಲೋಡಿಗೆ ಬಾಂಬೆ, ಐ ಥಿಂಕ್. ಬಾಂಬೆ. ಈಗ ಸದ್ಯಕ್ಕೆ ಮುಂಬೈ ಕಡೆನೇ ಹೋಗೋಣ. ಫಸ್ಟ್ ಊಟ ಮಾಡ್ಕೊಂಬರೋಣ. ಸರಿ, ಹೋಗೋಣ. ಸ್ನೇಹಿತರೆ, ನಾವು ಈಗ ಬಂದಿರೋದು ಬೇರೆ ಗಾಡಿಗೆ. ಇದು ಲಿಂಗಳ್ಳಿಯಲ್ಲಿ ರಸಲಣ್ಣ ಮತ್ತು ಸುರೇಶ್ ಅಣ್ಣ ಅವ್ರ ಗಾಡಿ ಇದು. ಮುಂಚೆ ಹೋಗ್ತಿದ್ದು ಓನರ್ ಹತ್ರ ನಾವು ಗಾಡಿ ಬಿಟ್ಟಿದ್ದೀವಿ, ಅಲ್ಲಿ ಹೋಗ್ತಿಲ್ಲ. ಸುಮಾರು 1 ವರ್ಷ ಆಯಿತು. ಅದಕ್ಕೂ ಮುಂಚೆ 1.5 ವರ್ಷ ಮಾಡಿ ಬಿಟ್ಟಿದ್ದೆ, ಸ್ವಲ್ಪ ಪೇಮೆಂಟ್ ಸಮಸ್ಯೆಯಿಂದಾಗಿ. ಮತ್ತೆ ಬುದ್ಧಿ ಬಂದಿರುತ್ತೆ, ಮತ್ತು ಒಳ್ಳೆ ತಂದಲ್ಲೇ ಇರ್ತಾರೆ ಅಂತ ಮಾಡಿದರೆ ವರ್ಷದಲ್ಲಿ ಕ್ಲೀನಾಗಿ ಕೊಟ್ಟರು ಕೊನೆ ತಿಂಗಳಲ್ಲಿ ಮತ್ತೆ ಹ್ಯಾಂಡ್ ಕೊಡೋ ಥರ ಸೈಕಲ್ ಓಡಿಸೋದು ಆ ಥರ ಮಾಡಿದ್ರು. ಸೊ ಅದರಿಂದಾಗಿ ಆ ಗಾಡಿ ಬಿಟ್ಟಿದ್ದೀನಿ. ನಾನು ಅಷ್ಟೇ, ಎಲ್ಲಾದರೂ ಒಂದು ಕಡೆ ಕೆಲಸ ಮಾಡೋಕ್ಕೆ ಇಷ್ಟಪಡ್ತೀನಿ. ಆದರೆ ಈಗ ಓನರ್ ಒಳ್ಳೆಯವ್ರು ಸಿಕ್ಕಿದ್ರೆ ಡ್ರೈವರ್ ಒಳ್ಳೆಯವ್ರು ಸಿಗೋಲ್ಲ, ಡ್ರೈವರ್ ಒಳ್ಳೆಯವ್ರು ಸಿಕ್ಕಿದ್ರೆ ಓನರ್ ಒಳ್ಳೆಯವ್ರು ಸಿಗೋಲ್ಲ. ಆ ರೀತಿ ಆಗ್ತಾ ಇರುತ್ತಲ್ಲ, ಸೇಮ್ ಅದೇ ರೀತಿಯೇ ಆಗಿದ್ದೆ. ಅದರಿಂದಾಗಿ ನಾವು ಈ ಗಾಡಿಗೆ ಬಂದಿದ್ದೀವಿ. ಇದು ಐಚರಲ್ಲಿ 3018. ನಾವು ಮುಂಚೆ ಹೋಗ್ತಿದ್ದು ಐಚರಲ್ಲಿ 3019. ಅದು ಅಂದರೆ ಅದು 22 ಅಡಿ ಗಾಡಿ, ಇದು 20 ಅಡಿ ಗಾಡಿ. ಸದ್ಯಕ್ಕೆ ಈ ಗಾಡಿಯಲ್ಲೇ ಮಾಡ್ಕೊಂಡು ಹೋಗೋಣ. ಏನಂದರೆ ಈ ಗಾಡಿಯಲ್ಲಿ ನಮಗೆ ಯಾವುದೇ ರೀತಿ ದುಡ್ಡಿಲ್ಲದೆ ಆಗಿರಲಿ ಏನು ಯಾವುದೇ ಸಮಸ್ಯೆ ಬರೋಲ್ಲ. ಯಾಕಂದರೆ ಈ ಗಾಡಿ ಮುಂಚೆನೂ ಇದೇ ಕಂಪ್ನಿಯಲ್ಲೇ ಹೋಗ್ತಿದ್ವಲ್ಲ, ತುಂಬ ಒಳ್ಳೆ ಓನರು. ಅದರಿಂದಾಗಿ ಈ ಗಾಡಿಗೆ ಹೋಗೋಣ ಅಂತ ಈ ಗಾಡಿಗೆ ಹೋಗ್ತಾಯಿದ್ವಿ. ಲಿಂಗಳ್ಳಿ ಬಿಟ್ಟು ಬೇಲೂರು ಬಂದಿದ್ದೀವಿ. ಸ್ಟಾರ್ಟ್ ಮಾಡಿದ್ದೀವಿ. ಈಗ ಊಟ ಮಾಡ್ತೀವಿ. ಲೋಡ್ ಆಗಿದ ತಕ್ಷಣ ಸಂಜೆ ಹೊರಡ್ತಾ ಇರ್ತೀವಿ. ಇವತ್ತು ಲೋಡ್ ಆಗುತ್ತೆ. ಏನು ಹಿಡಿದೀರಾ? 2 ಕುಷ್ಕ ಆಮ್ಲೆಟ್. ಸ್ನೇಹಿತರೆ, ಈಗ ತಾನೇ ಊಟ ಮಾಡಿಕೊಂಡು ಬಂದ್ವಿ. ಸೂಪರಾಗಿತ್ತು. ಕುಷ್ಕ ಮತ್ತು ಮೊಟ್ಟೆ, ಆ ಬೈಲು ಆಮ್ಲೆಟ್ ಏನೂ ಇಲ್ಲ ಅಲ್ಲಿ. ಅದೇ ತಿನ್ಕೊಂಡು ಬಂದ್ವಿ. ಚೆನ್ನಾಗೇ ಇತ್ತು, ಏನು ಸಮಸ್ಯೆ ಇಲ್ಲ, ಚೆನ್ನಾಗೇ ಮಾಡ್ತಾರೆ. ನಾವು ಈಗ ಈ ರೂಟಲ್ಲಿ ತರಕಾರಿ ಹೊಡಿಬೇಕಾದ್ರೆ ಇಲ್ಲೇ ಮಾಡ್ತಿದ್ವಿ. ಲೇಟ್ ಆದರೆ ಬಾಗಿಲು ಕ್ಲೋಸ್ ಮಾಡಿರ್ತಾರೆ. ಇಲ್ಲಿ ಸರ್ಕಲಲ್ಲೇ ಇರೋದು ತಾಜ್ ಹೋಟೆಲ್ ಅಂತ, ಅಲ್ಲೇ ಮಾಡಿದ್ದು. ಹೆಂಗಿತ್ತು ಬಂದರೆ? ಸೂಪರ್, ತುಂಬ ಚೆನ್ನಾಗಿತ್ತು, ಒಳ್ಳೆ ಟೇಸ್ಟ್ ಇತ್ತು. ಕೇಳಿದ್ದಕ್ಕೆ ಕೊಟ್ಟರು ಪಾಪ. ಒಂದು ಈರುಳ್ಳಿ ಆಗಲಿ, ನಿಂಬೆಹಣ್ಣು, ಅದೇ ಸಲಾಡ್ ಎಲ್ಲ ಐಟಮ್, ತುಂಬ ಸಲಾಡ್ ಎಲ್ಲ ಕೊಟ್ಟರು. ತುಂಬ ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟಪಟ್ಟು ಊಟ ಮಾಡಿದ್ವಿ. ಹೊಟ್ಟೆ ತುಂಬ ಐತೆ. ಹೌದು. ಈಗ ನಾನು ಸ್ವಲ್ಪ ಟ್ಯಾಬ್ಲೆಟ್ಸ್ ನುಂಗಬೇಕು, ಯಾಕಂದರೆ ನನಗೆ ಸ್ವಲ್ಪ ಹೊಟ್ಟೆ ನೋವಿದೆ. ಅದೇ ಹಾಸ್ಪಿಟ್ಲಲ್ಲೆಲ್ಲ ತೋರಿಸ್ಕೊಂಡಿದ್ದೀನಿ. ಅದೇ ಸ್ವಲ್ಪ ನೀರು ಜಾಸ್ತಿ ಕುಡಿಬೇಕು, ಹಂಗೆ ಹಿಂಗೆ ಅಂತೇಳಿ 2 ಇಂಜೆಕ್ಷನ್ ಹಾಕಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಬ್ಯಾಗಲ್ಲಿದೆ. ಫಸ್ಟು ಅದನ್ನು ನುಂಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಅವ್ರು ಫೋನ್ ಮಾಡಿದ ತಕ್ಷಣ ಲೋಡ್ಗೆ ಹೋಗ್ಬೇಕೀಗ. ದಿನಚರಿ ಬರೆಯೋ ಅಭ್ಯಾಸ ಇರುತ್ತೆ. ನಾನು ಏನೇ ಮಾಡಿದ್ರು ಆ ದಿನದ ಒಂದು ನೋಟಲ್ಲಿ ಬರಿತೀನಿ. ಡೈರಿನೂ ಇದೆ, ಡೈರಿ ಎಲ್ಲ ಇಟ್ಬಿಟ್ಟಿದ್ದೀನಿ. ಆದ್ದರಿಂದ ಇದು ಪ್ರತಿ ದಿನವೂ ನಾನು ಬರೆಯೋ ಅಭ್ಯಾಸ. ಬೆಳಿಗ್ಗೆಯಿಂದ ಸಂಜೆ ಮಲಗೋವರೆಗೂ ನಾನು ಒಂದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಂಬ ವರ್ಷಗಳಾಗಿದೆ. ನಮ್ಮ ಮಾವರು ನನಗೆ ಒಂದು ಶಿಕ್ಷೆ ಕೊಟ್ಟಾಗ ಇದು ಮಾಡಿದ್ರು. ನಾನು ಬ್ಯಾಂಕಲ್ಲಿ ಕೆಲಸ ಮಾಡುವಾಗ ಅದೇ ಥರನೇ ಅಲ್ಲಿಂದ ಇಲ್ಲಿವರೆಗೂ ಮೇಂಟೈನ್ ಮಾಡ್ತಾ ಇರ್ತೀನಿ. ನಾವು ಲಿಂಗಳ್ಳಿಯಲ್ಲೇ ಗಾಡಿಯಲ್ಲಿ ಜಾಕು, ಲಿವರು, ಏನೇನೇ ಐತೆ ಏನೇನಿಲ್ಲ ಎಲ್ಲ ಚೆಕ್ ಮಾಡ್ಕೊಂಡಿದ್ದೀವಿ. ಅಡುಗೆ ಸಾಮಾನಿಂದ ಪ್ರತಿಯೊಂದು ಐತೆ ಗಾಡಿಯಲ್ಲಿ. ಏನಪ್ಪ ಅಂದರೆ ಇದರಲ್ಲಿ ಡೀಸೆಲ್ಲು ಶೋ ಮಾಡುತ್ತಲ್ಲ, ಮುಳ್ಳು ಡೀಸೆಲ್ ಎಷ್ಟಿದೆ ಅಂತ, ಅದು ತೋರಿಸ್ತಿಲ್ಲ. ಅದನ್ನು ರೆಡಿ ಮಾಡಿಸ್ಕೋಬೇಕು. ಮತ್ತು ಇನ್ನೊಂದು ಇಲ್ಲಿ ಆರಾಮ್ನಿಂದು ಬಾಕ್ಸ್ ಇದೆ,
ತೋರಿಸ್ತೀನಿ ನೋಡಿ. ಏನು ನೋಡ್ತಾ ಇದ್ದೀರೋ ಇದು ಆರ್ಯನಿನ ಬಾಕ್ಸು. ಅದು ಸ್ವಲ್ಪ ಫಿಟ್ ಮಾಡಿಸ್ಕೋಬೇಕು, ಮತ್ತು ಬ್ರೇಕ್ ಸ್ವಲ್ಪ ಸೆಟ್ಟಿಂಗ್ ಮಾಡಿಸ್ಕೋಬೇಕು. ಸ್ವಲ್ಪ ಕಮ್ಮಿ ಇದ್ದಂಗೆ ಅನಿಸ್ತಿದೆ ಬ್ರೇಕು. ನೋಡೋಣ, ಲೋಡ್ ಆದಮೇಲೆ ಎಲ್ಲಾದರೂ ಸೆಟ್ಟಿಂಗ್ ಮಾಡಿಸ್ಕೊಳ್ಳೋಣ. ಲೈನಾರು ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಳೋಣ. ಸದ್ಯಕ್ಕೆ ಇಷ್ಟಿದೆ ಗಾಡಿ ಕೆಲಸ, ಬೇರೆ ಏನಿಲ್ಲ. ಟಾರ್ಪಲ್ಲು ಒಂದು ರೆಡ್ಸಿನ್ ಇದೆ, ಒಂದು ಪ್ಲಾಸ್ಟಿಕ್ ಇದೆ, ಎಲ್ಲ ಚೆಕ್ ಮಾಡಿದ್ದೀವಿ. ಎಲ್ಲ ಓಕೆ ಆಗಿದೆ. ಗಾಡಿಯಲ್ಲಿ ಎಲ್ಲ ಚೆಕ್ ಮಾಡಿಕೊಂಡು ಲಿಂಗದಹಳ್ಳಿಯಲ್ಲೇ ಡೀಸೆಲ್ ಹಾಕ್ಸ್ಕೊಂಡು ಲಿಂಗದಹಳ್ಳಿಯಿಂದ ಚಿಕ್ಕಮಗಳೂರಿಗೆ ಬಂದಿದ್ದೀವಿ. ಚಿಕ್ಕಮಗಳೂರಿಂದ ಅಲ್ಲಿ ಶೋರೂಮ್ ಹತ್ರ ಹೋಗಿ ಗಾಡಿ ನಂಬರೆಲ್ಲ ಹಾಕ್ಸಿ, ಅದು ಡೀಸೆಲ್ ಶೋ ಮಾಡುತ್ತಲ್ಲ ಅದು ಗೇಜ್ ಬರುತ್ತೆ, ಅದನ್ನು ತರ್ಸೋಕ್ಕೆ ಕೇಳಿದ್ದೀವಿ, ಆರ್ಡ್ರ್ ಹಾಕಿದ್ದೀವಿ. ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸೀದಾ ಇಲ್ಲಿ ಬೇಲೂರಿಗೆ ಬಂದಿದ್ದೀವಿ. ಇಲ್ಲಿ ನಮಗೆ ಒಂದು 7-8 ವಾಷಿಂಗ್, ಅಂದರೆ ಇದು ಶುಂಠಿ ಎಲ್ಲ ಹಸಿದು ಬರುತ್ತಲ್ಲ ಎಲ್ಲ ಮಣ್ಣಲ್ಲೇ, ಅದನ್ನು ವಾಷಿಂಗ್ ಮಾಡ್ತಾರೆ. ಆ ವಾಷಿಂಗಲ್ಲಿ 7-8 ಇರ್ತವೆ. ಅದರಲ್ಲಿ ಯಾವುದಾದ್ರೂ ಒಂದರಲ್ಲಿ ನಮಗೆ ಲೋಡ್ ಆಗುತ್ತೆ. ಇಲ್ಲಿ ಲೋಡ್ ಮಾಡಿಕೊಂಡು ಸೀದಾ ಮುಂಬೈಗೆ ಹೋಗಬೇಕು. ಇಲ್ಲಿಂದ ಡಾಕ್ಯುಮೆಂಟ್ಸ್ ಸಹ ಎಲ್ಲ ಚೆಕ್ ಮಾಡಿದ್ದೀವಿ. ಇನ್ಸೂರೆನ್ಸು, ಟ್ಯಾಕ್ಸು, ನ್ಯಾಷನಲ್ ಪರ್ಮಿಟು ಮತ್ತು ಎಲ್ಲ ಚೆಕ್ ಮಾಡಿ ಕ್ಲೀನಾಗಿ ನೋಡಿದ್ದೀವಿ. ಎಲ್ಲ ಓಕೆ ಇದೆ. ಡಾಕ್ಯುಮೆಂಟ್ಸಲ್ಲಿ ಏನು ತೊಂದರೆ ಇಲ್ಲ. ಒಂದು ಹೋಮ್ ಟ್ಯಾಕ್ಸ್ ಒಂದು ಎಕ್ಸ್ಪೈರ್ ಆಗೈತೆ ಇವತ್ತಿಗೆ, ಕರೆಕ್ಟಾಗಿ ಇವತ್ತೇ ನೋಡಿದ್ದೀನಿ ನಾನು. ಶಿವಮೊಗ್ಗದಿಂದ ಬರ್ತಾ ಅಲ್ಲೇ ಹಾಕ್ಸ್ತೀನಿ ಅಂತ ಹೇಳೈತೆ. ವಾಟ್ಸಪ್ಪಲ್ಲಿ ಕಳಿಸಿರ್ಬೇಕು, ನೋಡೋಣ. ಅದನ್ನೊಂದು ಜೆರಾಕ್ಸ್ ತಕ್ಕೋಬೇಕು. ಇದೇನಣ್ಣ ಗೋಡನು? ಹಗ್ಗ ಟಾರ್ಪಲೆಲ್ಲ ಹಾಕಿದ್ದೀವಿ. ಅಣ್ಣವ್ರು ನೋಡ್ರಿ ಮೇಲೆ ನಿಂತ್ಕೊಂಡಿದ್ದಾರೆ. ಕ್ಲೀನಾಗಿ ಹಗ್ಗ ಟಾರ್ಪಲೆಲ್ಲ ಹಾಕಿದ್ದೀವಿ. ಲೋಡೆಲ್ಲ ಆಯಿತು. ಟೋಟಲ್ 240 ಚೀಲ ಹಾಕಿದ್ದಾರೆ. ಹಗ್ಗ ಟಾರ್ಪಲೆಲ್ಲ ಹಾಕ್ಕೊಂಡು ಅಲ್ಲಿ ಬೇಲೂರಲ್ಲಿ ಬಿಟ್ಟಿರೋದು ಚಿಕ್ಕಮಗಳೂರು ಮತ್ತು ಕಡೂರು ಎಲ್ಲ ಬಸ್ಸಾಗಿ ಬೀರೂರು ಹತ್ತತ್ರ ಹೋಗ್ತಾಯಿದ್ದೀವಿ. ಏನು ಇನ್ನೊಂದು 2-3 ಕಿಲೋಮೀಟ್ರ್ ಐತೆ ಅಷ್ಟೇ ಇಲ್ಲಿಂದ ಬೀರೂರು. ನಮ್ಮ ಗುರುಗಳು ಹಿಂದೆಗಡೆ ಮಲಗಿದ್ದಾರೆ. ಇಲ್ಲಿ ಅವರು ಟ್ರಾನ್ಸ್ಪೋರ್ಟ್ ಅವರು ಇದ್ದಾರಲ್ಲ, ಅವರು ಇಬ್ಬರು ಹುಡುಗರು ಡ್ರೈವರುಗಳು, ಅವರು ಬಂದಿದ್ದರು. ಅವರು ಇಲ್ಲೇ ಕಡೂರಲ್ಲಿ ಇಳ್ಕೊಂಡ್ರು. ಬಾಣಾವರದ ಕಡೆ ಹೋಗಿದ್ದಾರೆ. ಅವು ಆರಾಮಾಗಿ ಹೋಗ್ಬೇಕೀಗ ಬೀರೂರಿಂದ ರೈಟಿಗೆ ತಗೊಂಡು. ನಮ್ಮದ್ರಲ್ಲಿ ಗಾಡಿಯಲ್ಲಿ ಬ್ರೇಕ್ ಸ್ವಲ್ಪ ಕಮ್ಮಿ ಇದೆ. ಈ ಗಾಡಿಯಲ್ಲಿ ಲೈನರ್ ಒಂದ್ಸರಿ ಚೆಕ್ ಮಾಡಿಸ್ಬೇಕು, ಈತು ಇಲ್ಲೋ ಅಂತ. ಗಾಡಿಯಲ್ಲಿದೆ ಫಸ್ಟ್ ಟ್ರಿಪ್ ಅಲ್ಲ, ಅದರಿಂದಾಗಿ ಅದಕ್ಕೆ ಆರಾಮಾಗಿ ಹೋಗ್ತಾಯಿದ್ದೀನಿ ನಿಧಾನಕ್ಕೆ. ಅಲ್ಲೆಲ್ಲಾದರೂ ಈ ಟೈಮಲ್ಲಿ ರಾತ್ರಿಯಲ್ಲಿ ಯಾರು ಗ್ಯಾರೇಜ್ ಓಪನ್ ಮಾಡಿರಲ್ಲ. ಏನಿದ್ರು ಬೆಳಗ್ಗೆನೇ ಮಾಡಿಸ್ಬೇಕು. ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಬೆಳಗಾವಿ ಹತ್ತತ್ರ ಇರ್ತೀವಿ, ಅಲ್ಲೇ ಅಡ್ಜಸ್ಟ್ಮೆಂಟ್ ಮಾಡಿಸ್ಕೋಬೇಕಾಗುತ್ತೆ. ಇನ್ನು ಕಾಟ ಬೇರೆ ಮಾಡಿಸಿಲ್ಲ, ಕಾಟನೂ ಮಾಡಿಸ್ಕೋಬೇಕು. ಗೋಣಿ ಚೀಲ ಆದರೆ 60 kg ಬರೋದು, ಎಲ್ಲ ಕೆಂಪು ಚೀಲ ಅವು. ಅದು ಅದರಲ್ಲೇ ಕೆಂಪು ಚೀಲದಲ್ಲಾದರೆ 50 kg ಬರುತ್ತೆ. ಈಗ ಅದೇ ಚೀಲ ಹಾಕಿರೋದು. ಟೋಟಲ್ಲು 240 ಚೀಲ ಹಾಕಿದ್ದಾರೆ, 50 kg ಇವು. ಗೋಣಿ ಚೀಲ ಇದ್ದಿದ್ರೆ ಒಂದು 200 ಚೀಲ ಹಾಕಿದ್ದಿದ್ರೆ ಸರಿ ಆಗ್ತಿತ್ತು 12 ಟನ್ನಿಗೆ. ಸ್ನೇಹಿತರೆ, ನಾವು ಆವಾಗಲೇ ದಾವಣಗೆರೆ, ಹಾವೇರಿ ಎಲ್ಲ ಬಿಟ್ಟು ಹೋಗ್ತಾಯಿದ್ದೀವಿ. ಇನ್ನೇನು ಹುಬ್ಳಿ ಹತ್ತತ್ರ ಇದ್ದೀವಿ. ನಾನ್ ಸ್ಟಾಪಾಗಿ ಹೋಗ್ತಾಯಿದ್ದೀವಿ. ಎಲ್ಲೆಲ್ಲೂ ಗಾಡಿ ನಿಲ್ಲಿಸಿಲ್ಲ. ಇಲ್ಲಿ ಒಂದು ಟೀ ಕುಡಿಯೋಕೆ ಮಾತ್ರ ನಿಲ್ಲಿಸಿದ್ವಿ ಅಷ್ಟೇ ಗಾಡಿ. ನಮ್ಮ ಅಣ್ಣವರು ಎದ್ದಿದ್ದಾರೆ, ಕುತ್ಕೊಂಡಿದ್ದಾರೆ. ಈಗ ತಾನೇ ಒಂದು ವಿಡಿಯೋ ಶೂಟ್ ಮಾಡಿದ್ವಿ ಸನ್ಸೆಟ್ಟಿಂದು, ಫೋಟೋ ಮತ್ತು ವಿಡಿಯೋ. ಏನು ಗುರುಗಳೇ, ಸೂಪರ್, ಹೆಂಗೆ ಬಂದೈತೆ? ಫಸ್ಟ್ ಕ್ಲಾಸ್ ಬಂದಿದೆ. ಹಾಂ, ಒಳ್ಳೆ ಸನ್ರೈಸ್ ಅಂದರೆ ಆ ಟೈಪ್ ಒಂದು ಫೋಟೋ ತೆಗ್ದಿದ್ದೀವಿ. ಲೈಕ್ ಮಾಡಿರಿ, ನೋಡಿ ಯಾವ ಥರ ನಾವು ತೆಗ್ದಿದ್ದೀವಿ ಅಂತ. ನೋಡ್ರಿ, ಬಿಸ್ಕೆಟ್ ಪ್ಯಾಕು, ಟೀನು ಕುಡ್ದಿದ್ದಾರೆ ನಮ್ಮ ಗುರುಗಳು. ಹಾಂ, ಟೀನು ತಕ್ಕೊಂಡಿದ್ದಾರೆ ಟೈಮ್ ಪಾಸಿಗೆ. ಆರಾಮಾಗಿ ಹೋಗ್ತಾ ಇದ್ದೀವಿ, ಟೆನ್ಷನ್ ಏನಿಲ್ಲ. ಅಲ್ಲಿ ಹೋಗ್ತಾ ಅಲ್ಲಿ ಧಾರವಾಡ, ಹುಬ್ಳಿ ಎಲ್ಲ ಪಾಸ್ ಆದಮೇಲೆ ಆರಾಮಾಗಿ ಊಟ ಮಾಡಿಕೊಂಡು ಅಲ್ಲಿ ಬೆಳಗಾವಿ ಹತ್ರ ಸ್ವಲ್ಪ ಬ್ರೇಕ್ ಸೆಟ್ಟಿಂಗ್ ಮಾಡಿಸ್ಕೊಂಡು ಹೋಗಬೇಕು. ಭಾರಿ ಕಮ್ಮಿ ಇದೆ ಬ್ರೇಕು. ಏನು ಗುರುಗಳೇ, ನಿಲ್ತಿದೆಯಾ ಬ್ರೇಕು? ಕಮ್ಮಿ ಇದೆ. ಹಾಂ, ಸ್ನೇಹಿತರೆ, ನಾವು ಅವಾಗೆ ಹಾವೇರಿ ಎಲ್ಲ ಬಿಟ್ಟು ಹುಬ್ಳಿ ಹತ್ತತ್ರ ಇದ್ದೀವಿ. ಇಲ್ಲಿ ಬೆಳಗ್ಗೆನೆ
ಗಂಟೆನೋ 20 ನಿಮಿಷನಾದರೂ ಆ ಟೈಮಿಗೆ ಹಂಗೆ ಮಲ್ಕೊಂಡು ಇದ್ದರೆ ಸಾಕು. ಎಲ್ಲಾದರೂ ಡಾಬಾದ ಹತ್ರನೋ ರೋಡ್ ಹತ್ರನೋ ಇಲ್ಲಾಂದರೆ ಪೆಟ್ರೋಲ್ ಬಂಕ್ ಹತ್ರನೋ ಸೇಫ್ ಆಗಿರೋ ಪ್ಲೇಸ್ ನೋಡಿಕೊಂಡು ಹಂಗೆ. ಗಾಡಿ ಒಂದು ಆಕ್ಸಿಡೆಂಟ್ ಆಗೈತೆ ಸೆಂಟ್ರ್ ರೋಡಲ್ಲೇ. ಪಾಪ ಏನೂ ಮಾಡೋಕ್ಕಾಗಲ್ಲ. ನಮ್ಮ ಡ್ರೈವರ್ ಜೀವನನೇ ಒಂದೊಂದ್ಸಲಿ ಏನೂ ಮಾಡೋಕ್ಕಾಗಲ್ಲ. ಲಾರಿಗಳಲ್ಲಿ ಈ ಥರ ಆಕ್ಸಿಡೆಂಟ್ಗಳು ನೋಡಿ ನೋಡಿ ಸಾಕಾಗೈತೆ. ಏನಿಲ್ಲ ಅಂದರೂ ನಾವು ಹಿಂಗೆ ಹೋಗಿ ಹಿಂಗೆ ಬರೋ ಅಷ್ಟೊತ್ತಿಗೆ ಒಂದು 8-9 ಆಕ್ಸಿಡೆಂಟ್ಗಳನ್ನ ನೋಡಿರ್ತೀವಿ. ನೋಡಿ 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 ಬೇಜಾರಾಗ್ಬಿಟ್ಟೈತಿ. ಯಾರಿಗೂ ಆ ಥರ ಆಗಬಾರ್ದು ಅಂತಲೇ ಬಯಸ್ತೀವಿ. ಆದರೂ ಏನು ಮಾಡೋಣ, ಕೆಲವೊಂದು ಸರಿ ಯಾರೋ ಕೆಲವರು ಮಾಡೋ ನಿರ್ಲಕ್ಷ್ಯದಿಂದ ಆ ರೀತಿ ಆಗುತ್ತೆ. ಸೊ ಆದಷ್ಟು ನಾನು ಕೆಲವೊಂದು ಹೇಳ್ತಿರ್ತೀನಲ್ಲ, ಕಣ್ಣಿಗೆ ಸ್ವಲ್ಪ ನಿದ್ದೆ ಮಾಡಿರಿ. ಬೆಳಗಿನ ಜಾವ ಅಂತ ಟೈಮಲ್ಲಿ ಸ್ವಲ್ಪ ಓವರಾಗಿ ನಿದ್ದೆ ಬರುತ್ತೆ ಅಂಥ ಟೈಮಲ್ಲಿ. ಮತ್ತು ಹಿಪ್ನಿ ಬೀಳಬೇಕಾದ್ರೂ ಗಾಡಿನ ಓಡ್ಸೋಕೆ ಹೋಗ್ಬೇಡ್ರಿ. ಡ್ರೈವಿಂಗ್ ಬರದೇ ಇರೋರಿಗೆ ಗಾಡಿ ಕೊಡಬೇಡ್ರಿ. ಮತ್ತು ಏನಾದರೂ ಸುಸ್ತಾಗ್ತಾಯಿದ್ರೆ ರೆಸ್ಟ್ ಮಾಡಿಕೊಂಡು ಗಾಡಿ ಓಡಿಸ್ರಿ. ಈ ಥರ ಹೇಳ್ತಾ ಇರ್ತೀನಲ್ಲ, ಇದಕ್ಕೋಸ್ಕರನೇ ಹೇಳೋದು. ಟೈರು ಪಂಚರ್ ಆಗಿದೆಯೋ ಇಲ್ವೋ, ಏರ್ ಎಷ್ಟಿದೆ, ಏನಾದರೂ ಚುಚ್ಚಿದೆಯೋ ಇಲ್ವೋ, ಅಲ್ಲಲ್ಲಿ ನಿಲ್ಲಿಸಿದಾಗೆಲ್ಲ ಚೆಕ್ ಮಾಡಿರಿ. ಡಿಸ್ಕು ಅವು ಎಲ್ಲ ಚೆಕ್ ಮಾಡಿ. ಕ್ರ್ಯಾಕ್ ಬಂದು ಒಂದೊಂದ್ಸರಿ ಬಿಚ್ಕೊಬಿಡ್ತವೆ, ಬ್ಲೇಡ್ ಸೆಟ್ಟುಗಳಂತೆ ಇವೆಲ್ಲ ಇರ್ತಾವಲ್ಲ, ಚೆಕ್ ಮಾಡ್ಕೊತಾ ಇರಬೇಕು. ಪ್ರತಿಯೊಂದು ಗಾಡಿಯಲ್ಲೂ ಯಾವುದೇ ಗಾಡಿ ಆಗಿರಲಿ ಇವೆಲ್ಲ ಚೆಕ್ ಮಾಡ್ಕೋಬೇಕು. ನಾನು ಮತ್ತು ನಮ್ಮ ಅಣ್ಣವರು ತಿಂಡಿ ಮಾಡ್ಕೊಂಬಂದ್ವಿ ಇಲ್ಲಿ ಬೆಳಗಾವಿಯಲ್ಲಿ. ಪ್ರೆಸೆಂಟ್ ಇಲ್ಲಿ ಬೆಳಗಾವಿಯಲ್ಲಿದ್ದೀವಿ. ಬ್ರೇಕ್ ಸೆಟ್ಟಿಂಗ್ ಮಾಡಿಸ್ಕೊಂಡು, ಬ್ರೇಕ್ ಹಿಡಿತಾನೆ ಇರಲಿಲ್ಲ, ಸೆಟ್ಟಿಂಗ್ ಮಾಡಿಸ್ಕೊಂಡು ಮತ್ತು ಕಾಟ ಮಾಡಿಸ್ಕೊಂಡು ಎಷ್ಟು ತೂಕ ಬಂದಿದೆ ಅಂತ ಎಲ್ಲ ಕೆಲಸನೂ ಮುಗಿಸಿದ್ದೀವಿ. ಈಗ ಇಲ್ಲಿಂದ ನಾನ್ ಸ್ಟಾಪಾಗಿ ಹೋಗಬೇಕು. ಹೊಟ್ಟೆ ತುಂಬ ಊಟ ಮಾಡಿದ್ದೀವಿ. ಈಗ ಒಂದು ಮಾತ್ರೆ ನುಂಗಿ ನಾನು ಇಲ್ಲಿಂದ ಅಲ್ಲಿ ತನಕ ನಾನ್ ಸ್ಟಾಪ್ ಓಡಿಸ್ಬೇಕು ಈ ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡು ಬ್ರೇಕ್ ಸೆಟ್ ಮಾಡಿಕೊಂಡು ಇದು ಮಾಡಿಸ್ಕೊಂಡು ಈಗ ಬೆಳಗಾಮಲ್ಲಿ ಒಳ್ಳೆ ಪೂರಿ ಇಡ್ಲಿ ವಡ ಎಲ್ಲ ತಿಂದು ಈಗ ಹೊಡ್ತಾ ಇದ್ದೀವಿ. ಟೈಮ್ಸೇ ರೀಚ್ ಆಗಬೇಕು ಅಂತ ಐತೆ. ಬಿಸಿಲು ಮಾತ್ರ ತುಂಬ ಇದೆ ಇಲ್ಲಿ. ನಮ್ಮ ಕಡೆ ನೆನ್ನೆ ಕೋಲ್ಡ್ ಮಳೆ ಬರೋ ಥರ ಇತ್ತು. ಇಲ್ಲಿಗೂ ಅಲ್ಲಿಗೂ ಅಜಗಜ ಅಂತರ ವಾತಾವರಣ ಇದೆ. ಈಗ ಹೊಡಬೇಕು, ಹೊಡ್ತೀವಿ. ಸ್ನೇಹಿತರೆ, ನಾವು ಬಾರ್ಡ್ರೆಲ್ಲ ಬಿಟ್ಟು ಮತ್ತು ಇದು ಕೋಲ್ಹಾಪುರ ಕರಾಡ್ ಎಲ್ಲ ಬಿಟ್ಟು ರಪ್ಪ ಅಂತ ಹೇಳ್ಕೊಂಡು ಬಂದುಬಿಟ್ವಿ. ಈ ಟೋಲಿಂದ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ಉಬ್ಬಂಚಿನೋ ಅದು ಯಾವುದೋ ಊರ ಹೆಸರಿದು ಅಂತಾರೆ ಅದು. ಅಲ್ಲಿಂದ ಸ್ವಲ್ಪ ಹಿಂದೆ ಇಲ್ಲಿ ಪೂರಿ ಬಾಜಿ ಇದೇನು ನೋಡ್ತಾ ಇದ್ದೀರೋ ಅಲ್ಲಿ ಕ್ಯಾಂಟ್ರ್ ನಿಂತೈತಲ್ಲ, ಅದ್ರ ಮುಂದೆ ಎಲ್ಲ ಗಾಡಿಗಳು ನಿಲ್ಲಿಸಿದ್ದಾರೆ. ಇಷ್ಟೊಂದು ಗಾಡಿಗಳು ಇರ್ತಿರ್ಲಿಲ್ಲ, ಇವತ್ತೇ ತುಂಬ ಗಾಡಿಗಳಿದ್ದಾವೆ ಇಲ್ಲಿ. ಗ್ರೀಸ್ ಎಲ್ಲ ಹೊಡಿಸಿ ಪೂರಿನೂ ಮತ್ತು ಬಾಜಿ, ಅದೇ ಪೂರಿ ಒಂಥರ ಸಾಗೋ ಥರ ಮಾಡಿರ್ತಾರಲ್ಲ, ಅದನ್ನು ತಿನ್ಕೊಂಡು ಬಂದಿದ್ದೀವಿ. ನಮ್ಮ ಗುರುಗಳು ಹಿಂದೆಗಡೆ ಇದು ಟಾರ್ಪಲ್ ಸರಿ ಮಾಡ್ತಾಯಿದ್ದಾರೆ, ಮಿರರ್ ಗಡ್ಡ ಬರುತ್ತೆ ಅಂತ. ಗುರುಗಳೇ, ಹಗ್ಗ ಏನಾದರೂ ಕಟ್ಟರೆ ಸರಿಯಾಗುತ್ತೆ. ಇಲ್ಲಿಂದ ನಾನ್ ಸ್ಟಾಪಾಗಿ ಹೊಡಿಬೇಕು ಗಾಡಿ. ಇನ್ನು ಪಾರ್ಟಿ ಇದು ಮಾರ್ಕೆಟ್ಗೋ ಇಲ್ಲಾಂದರೆ ಸ್ಟೋರಿಗೋ, ಕೋಲ್ಡ್ ಸ್ಟೋರೇಜ್ ಯಾವುದೂ ಗೊತ್ತಿಲ್ಲ, ನೋಡಬೇಕು. ಹೋಗ್ತಾ ಇರೋಣ. ಎಕ್ಸ್ಪ್ರೆಸ್ಗೆ ಹೋದ್ಮೇಲೆ ಫೋನ್ ಮಾಡೋಣ. ಫಸ್ಟ್ ಇಲ್ಲಿಂದ ಹೊರಡೋಣ. ಸ್ನೇಹಿತರೆ ನೋಡ್ರಿ, ನಾವು ಕರಾಡು ಸತಾರ ಎಲ್ಲ ಪಾಸ್ ಮಾಡಿಕೊಂಡು ಇಲ್ಲಿ ಪುನಃ ಹತ್ರ ಇದ್ದೀವಿ. ಪುನಃ ಬೈಪಾಸಲ್ಲಿ ಫುಲ್ಲು ಟ್ರಾಫಿಕ್ ಆಗಿಬಿಟ್ಟೈತೆ. ಸಾಯಂಕಾಲ ಮತ್ತು ಬೆಳಿಗ್ಗೆ ಟೈಮಲ್ಲಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ಆ ಕಡೆಯಿಂದ ಬರಬೇಕಾದ್ರೆ ಈ ಕಡೆಗೆ ಹೋಗಬೇಕಾದ್ರೆ ಸಿಗಾಕೊಂಡ್ರೆ ಮಾತ್ರ ಭಾರಿ ಹಿಂಸೆ. ಆ ಕಡೆ ಎಲ್ಲ ಸ್ಲೋ ಮೂವಿಂಗ್ ಟ್ರಾಫಿಕ್ ಐತೆ. ಬಟ್ ಹೆಂಗೆ ಬೇಕೋ ಹಂಗೆ ನಿಂತಾರೆ ಕಾರವರು ಎಲ್ಲ. ಹಂಗೆ ಚಮ್ಮಕ್ಗಳು ಕೊಟ್ಬಿಟ್ಟು ಹೋಗ್ತಾರೆ ಕಾರವರು. ಭಾರಿ ಹುಷಾರಾಗಿರ್ಬೇಕು ಅಲ್ವಾ ಗುರುಗಳೇ? ತುಂಬ ಕಷ್ಟ. ನಮ್ಮ ಕೇರ್ಫುಲ್ ನಮ್ಮ ಹತ್ರ ಇರಬೇಕು. ನೋಡ್ರಿ ಇವನು ನೋಡ್ರಿ ಮುಂದೆ ನೋಡ್ರಿ ಎಷ್ಟೊಂದು ಜಾಮ್ ಆಗೈತಿ. ಎಲ್ಲ ಡೌನ್ ಇದು. ಈಗ ತಾನೇ ಫುಲ್ಲು ಘಾಟು ಅಂತಾರೆ, ಇಲ್ಲಾಂದ್ರೆ ಅಪ್ಪು
ಹೋಗಿದ್ದು ಫುಲ್ ಡೌನ್ ಇರುತ್ತೆ, ಸ್ವಲ್ಪ ಸ್ಪೀಡಾಗಿ ಹೋಗ್ಬಿಡ್ತಾರೆ. ಈಗ ಲೈನರೆಲ್ಲ ಸ್ವಲ್ಪ ಬಿಸಿಯಾಗಿರ್ತವೆ, ಅದಕ್ಕೆ ನಾನು ಹಿಂದೆನೇ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಬ್ರೇಕು ಹಿಡಿಯುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ಇಲ್ಲ ಅಂದರೆ ಹತ್ರಕ್ಕೆ ಹೋಗಿ ಬ್ರೇಕ್ ಹೊಡೆದ್ರೆ ಅಕಸ್ಮಾತ್ ಹಿಡಿಲಿಲ್ಲ ಅಂದರೆ ಬೇರೆ ಗಾಡಿ ಟಚ್ ಆಗ್ತಿರ್ತದೆ. ಅದರಿಂದಾಗಿ ಎಷ್ಟೋ ಟ್ರಾಫಿಕ್, ಟೂ ವೀಲರು, ಆಟೋ ಸುಮಾರು ಇದು. ಈಗ 50 ಕಿಲೋಮೀಟ್ರ್ ಪಾಸ್ ಮಾಡಬೇಕು ನಾವೀಗ. 50 ಕಿಲೋಮೀಟ್ರ್ ಅಲ್ಲೆಲ್ಲಾದರೂ ಅಲ್ಲಿ ನಾಸಿಕ್ ಕಡೆ ಹೋಗೋ ಕಡೆ ಒಂದು ಬ್ರಿಡ್ಜ್ ಇರುತ್ತೆ, ಅಲ್ಲಿ ಮತ್ತೆ ಇನ್ನೂ ಒಂದು ಮೈನ್ ಸಿಟಿ ಒಳಗೆ ಹೋಗೋದು ಒಂದು ಬ್ರಿಡ್ಜ್ ಇರುತ್ತೆ. ಅಲ್ಲಿ ಏನಾದರೂ ಎರಡು ಹತ್ರ ಏನಾದರೂ ಜಾಮ್ ಆಗಿದ್ರೆ ಇದೆಲ್ಲ ಕೂಡ ಆಗ್ಬಿಡುತ್ತೆ ಗಾಡಿ ಓಡಾಡೋದು. ಮತ್ತು ಆ ಕಡೆ ಇಂಡಸ್ಟ್ರಿಯಲ್ ಏರಿಯಾ ಕಡೆಯಿಂದ ಬರೋ ಗಾಡಿಗಳು ಏನಾದರೂ ಇದೇ ಟೈಮಲ್ಲಿ ಬಂದರೆ ಇನ್ನೂ ಜಾಮ್ ಆಗೋ ಜಾಸ್ತಿ ಇರುತ್ತೆ. ಅಂದರೆ ಇಲ್ಲಿ ಲೋಕಲ್ ಗಾಡಿಗಳೆಲ್ಲ ಡ್ಯೂಟಿ ಎಲ್ಲ ಮುಗಿಸಿಬಿಟ್ಟು ಮತ್ತು ಕಂಪ್ನಿಗಳು ಅವ್ರಿಗೆ ಹೋಗೋರು ಇರ್ತಾರಲ್ಲ, ಎಲ್ಲ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋ ಟೈಮ್ ಇದು. ಅದರಿಂದಾಗಿ ಫುಲ್ಲು ಟ್ರಾಫಿಕ್ ಇರುತ್ತೆ. ಎಲ್ಲ ಜಾಮ್ ಆಗಿದ್ದಾವೆ. ಹೇಳಿಲ್ವಾ ನಾನು ಆ ಕಡೆ ತೋರಿಸ್ಬಿಡುವೆ, ನಾನು ಹೇಳಿಲ್ವಾ ಕರೆಕ್ಟಾಗಿ ನಾಸಿಕ್ ಬ್ರಿಡ್ಜು ಇನ್ನೊಂದು ಸಿಟಿ ಒಳಗೆ ಹೋಗೋ ಬ್ರಿಡ್ಜ್ ಐತಂತ. ನೋಡಿ ಕರೆಕ್ಟಾಗಿ ಇಲ್ಲೇ ತುಂಬ ಗಾಡಿಗಳು ಜಾಮ್ ಆಗ್ತಿರ್ತಾರೆ. ಈಗಲಾದ್ರೂ ಸ್ವಲ್ಪ ಕಮ್ಮಿ ಐತೆ, ಮೂವಿಂಗ್ ಇದ್ದಂಗೆ ಐತೆ. ಒಂದು ಸಲ ಜಾಮ್ ಆಯ್ತಂದ್ರೆ ಗಾಡಿ ಬಿಗಿಯಾಗ ಜಾಮ್ ಆಗ್ಬಿಡುತ್ತೆ. ಈ ಥರ ನಾವು ಅವಾಗೆ ಮುಂಬೈ ಮಾರ್ಕೆಟಿಗೆ ಬಂದಿದ್ದೀವಿ. ಸೆಕೆಂಡ್ ನೈಟ್ ನೋಡ್ರಿ ಹೆಂಗೆ ಬರ್ತಾಯಿದೆ ಬೆವರು. ಅಪ್ಪ ಗುರುಗಳೇ, ನೀವೇನ್ರಿ ಅದರಲ್ಲೇ ಮುಖ ತೊಳ್ಕೊಳಂಗಿದೆ ಐತಿ ನೋಡ್ರಿ. ನಮ್ಮದು ಇಲ್ಲೇ ಗೋಡನಿಗೆ ಹಚ್ಚಿದ್ದೀವಿ, ಇದೇ ಗೋಡನಲ್ಲೇ ಖಾಲಿ ಆಗೋದು. ಊಟ ಮಾಡ್ಕೊಂಡು ಹೋಗಿ ಬರೋಣ. ಹಾಂ, ಎಷ್ಟು ಗಂಟೆಗೆ ಬಂದ್ವಿ ಇಲ್ಲಿಗೆ? 10 ಗಂಟೆ ಪಕ್ಕ ರೀಚ್. 10 ಗಂಟೆ ಏನು ರೀ ಗುರುಗಳೇ? 10 ಗಂಟೆಗೆ ರೀಚ್ ಆಗಿದ್ದೀವಿ. ಮೊನ್ನೆ 1 ಗಂಟೆ ಬಿಟ್ಟಿದ್ದು ನೈಟು. ಯಾವ ಮಾರ್ಕೆಟ್ ಇದು? ಇದು ಬೆಂಗಳೂರು ಮಾರ್ಕೆಟ್ ಅಲ್ಲ, ಬಾಂಬೆ ಮಾರ್ಕೆಟು. ಬೆಂಗಳೂರು ಮಾರ್ಕೆಟ್ ಅಂತೀರಲ್ರಿ? ಬಾಂಬೆ ಮಾರ್ಕೆಟು, ಮುಂಬೈ ಮಾರ್ಕೆಟು. 195 ಶಾಪ್ ನಂಬರು. 196. 196 196 ಶಾಪ್ ನಂಬರ್ ಬಿಟ್ಟಿದ್ದೀವಿ ಗಾಡಿ. 100 ಆಗುತ್ತೆ ಗೊತ್ತಿಲ್ಲ. SGC. ಹಾಗೆ ಆಗುತ್ತೆ. ಬೆಳಿಗ್ಗೆ ಮತ್ತೆ ಪುನಃ ಲೋಡಿಗೆ ಹೋಗೋ ಜಾಸ್ತಿ ಇದೆ. ಫಸ್ಟ್ ಊಟ ಮಾಡ್ಕೊಂಬರೋಣ ನಡೀರಿ. ಫಸ್ಟ್ ಊಟ ಮಾಡ್ಕೊಂಡು ಬಂದಮೇಲೆ ನಮ್ಮ ಗುರುಗಳು ಊಟ ಮಾಡ್ತಾ ಇದ್ದಾರೆ ಇಲ್ಲೇ ಮಾರ್ಕೆಟಲ್ಲಿ. ಹೆಂಗೈತ್ರಿ ಗುರುಗಳೇ? ಚೆನ್ನಾಗಿದೆ. ಹಾಂ, ಮಾತಾಡ್ರಿ. ಅಂಡ ಮಸಾಲ ಅಂತದೆ ಕೊಟ್ಟರೆ ಚೆನ್ನಾಗಿದೆ. ಚಪಾತಿ ಸ್ಮೂತಾಗಿದೆ. ನಾನು ಇನ್ನೂ ತಿನ್ನಿಲ್ಲ, ಅವ್ರು ಚೆನ್ನಾಗೈತೆ ಅಂತಿದ್ದಾರೆ. ತಿನ್ಬೇಕೀಗ ನಾನು. ನಮ್ಮ ಗುರುಗಳು ಪೈನಾಪಲ್ ಜ್ಯೂಸ್ ಕುಡಿತಾ ಇದ್ದೀವಿ. ಚೆನ್ನಾಗಿದೆ. ಹೆಂಗೈತೆ? ತುಂಬ ಚೆನ್ನಾಗಿದೆ. ಊಟ ಆಯಿತು. ಸ್ನೇಹಿತರೆ, ನಾವು ಗಾಡಿ ಮೇಲ್ಗಡೆ ಬಂದು ಮಲ್ಕೊಂಡಿದ್ದೀವಿ ನೋಡ್ರಿ. ಅಗ್ರ ಟರ್ಮಲ್ ಹಾಕಿದ್ರಲ್ಲ ಅದ್ರ ಮೇಲೆ. ಯಾಕೆ ಗುರುಗಳೇ ಇಲ್ಲಿ ಮಲ್ಕೊಂಡಿದ್ದೀವಿ? ತುಂಬ ಕೋಲ್ಡಾಗಿದೆ, ಚೆನ್ನಾಗಿದೆ. ಅವರು ಬಂದು ಲೋಡ್ ಮಾಡೋವರೆಗೂ ಇಲ್ಲಿ ಮಲಗಿರ್ತೀವಿ. ಅನ್ಲೋಡ್ ಮಾಡೋವರೆಗೂ. ಒಳಗಡೆ ಮಲ್ಕೊಂಡ್ರೆ ಸೆಕೆ ಜಾಸ್ತಿ ಇದೆ, ಹಂಗಾಗಿ ಮೇಲ್ಗಡೆ ಮಲ್ತಾ ಇದ್ದೀವಿ. ನಿದ್ದೆ ಅಲ್ಲಿ ಎಲ್ಲ ಬರಲ್ಲ. ನೀರು ಅವಾಗೆ ತೋರಿಸೋಲ್ಲ, ಈಗ ಆಗ್ತಿಲ್ಲ. ಇಲ್ಲಿ ಗಾಡಿ ಮೇಲ್ಗಡೆ ಇರೋದು ನಾವು ನೋಡ್ರಿ. ಇದೆಲ್ಲ ಮಾರ್ಕೆಟು. ಏನು ಮಾಡೋಣ, ಇಲ್ಲಿ ಗಾಡಿ ಒಳಗಡೆ ಹೋಗಿ ಮಲ್ಕೊಂಡು ಫ್ಯಾನ್ ಹಾಕ್ಕೊಂಡ್ರೆ ಬ್ಯಾಟ್ರಿ ಡೌನ್ ಆಗಿಬಿಡುತ್ತೆ. ಅದು ಸಿಂಗಲ್ ಬ್ಯಾಟ್ರಿ ಬೇರೆ. AC ಇದ್ದಿದ್ರೆ ಚೆನ್ನಾಗಿರೋದು. ಏನು ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಮತ್ತು ಬ್ಯಾಟ್ರಿ ಡೌನ್ ಆದರೆ ಮತ್ತೆ ಗಾಡಿ ಸ್ಟಾರ್ಟ್ ಆಗಲಿಲ್ಲ ಅಂದರೆ ಅದು ಕಷ್ಟ ಆಗಿಬಿಡುತ್ತೆ ನೋಡ್ರಿ. ಎಲ್ಲ ಗಾಡಿಗಳೆಲ್ಲ ಬಂದು ಒಂದೊಂದೇ ಬರ್ತಾಯಿದೆ ಮಾರ್ಕೆಟಿಗೆ. ಎಲ್ಲರಿಗಿಂತ ಫಸ್ಟ್ ನಮ್ಮ ಗಾಡಿನೇ ಬಂದಿದ್ದು. ಇದೇ ಗೋಡನಲ್ಲೇ ಖಾಲಿ ಆಗೋದು. ಈಗ SGC ಅಂತಿತ್ತಲ್ಲ 196 ಇದರಲ್ಲೇ ಖಾಲಿ ಆಗೋದು. ಗುರುಗಳೇ, ಜ್ಯೂಸ್ ಕುಡಿದ್ರಲ್ಲ, ಹೆಂಗಿತ್ತು? ಸೂಪರಾಗಿತ್ತು. ಹಾಂ, ಚೆನ್ನಾಗಿತ್ತು.
ಹೊಟ್ಟೆ ತುಂಬಿದೆ. ಈ ಒಂದು ಅನ್ಲೋಡ್ ಮಾಡೋವರೆಗೂ ಆರಾಮು ಮಲಗ್ತೀವಿ. ಎ ಸಿ ನೋಡ್ರಿ, ಅಲ್ಲಿ ಸೊಳ್ಳೆ ಬತ್ತಿ ಅಂಟಿಸಿದ್ದೀವಿ. ಮೇಲ್ಗಡೆ ಸೊಳ್ಳೆ ಇದ್ದಾವೆ, ಅದಕ್ಕೆ ಯಾವ ಬರಲ್ಲ. ಆ ಸೊಳ್ಳೆ ಬತ್ತಿ ಅಂಟಿಸಿರೋದಕ್ಕೆ ಅವೇ ಹೋಗ್ಬಿಡ್ತವೆ. ಏನೂ ಮಾಡೋಕ್ಕಾಗಲ್ಲ. ಈಗ ಸದ್ಯಕ್ಕೆ ಅಲ್ಲಿಂದ ಗಾಡಿ ಓಡಿಸ್ಕೊಂಡು ಬಂದಿರೋದಕ್ಕೆ ತುಂಬ ಸುಸ್ತಾಗಿಬಿಟ್ಟಿದ್ದೀನಿ. ಸದ್ಯಕ್ಕೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಿದ್ದೆ ಹೊಡಿಯೋದು. ಇಲ್ಲಿ ಕಳ್ತನನೂ ಜಾಸ್ತಿ ಇದೆ, ಚೀಲನೂ ಕದಿಯೋ ಚಾನ್ಸ್ ಇರುತ್ತೆ. ಅದಕ್ಕೂ ಮತ್ತು ನಮ್ಮ ಸೆಕೆಗೂ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೂ ತಣ್ಣಗೆ ಗಾಳಿ ಬರೋದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗೈತೆ. ಅದಕ್ಕೆ ಮೇಲೆ ಬಂದಿದ್ದೀವಿ. ಅಲ್ವಾ ಗುರುಗಳೇ? ಎಸ್, ಕರೆಕ್ಟ್. ಈ ಥರ ಇಲ್ಲಿ ಮಾರ್ಕೆಟಲ್ಲೆಲ್ಲ ಖಾಲಿ ಮಾಡಿಕೊಂಡು ಇಲ್ಲೇ ಕೋಲ್ಡ್ ಸ್ಟೋರೇಜ್ ಹತ್ರ ಬಂದಿದ್ದೀವಿ. ಅರ್ಧ ಖಾಲಿ ಮಾಡಿಕೊಂಡು ಇಲ್ಲಿ ಬಂದಿದ್ದೀವಿ. ನಮ್ಮ ಪಕ್ಕದ ಗಾಡಿನೂ ಮಾರ್ಕೆಟಿಗೆ ಬಂದಿತ್ತು, ಆದರೆ ಅಲ್ಲಿ ಖಾಲಿ ಮಾಡಿಲ್ಲ ಪಾಪ ಅವ್ರದ್ದು. ಇಲ್ಲೇ ಬಂದು ನಿಂತೈತೆ, ಇಲ್ಲೇ ಬಂದು ಮಲಗಿದ್ದಾರೆ. ನಾವು 5 ಗಂಟೆಗೆ ಬಂದ್ವಿ ಇಲ್ಲಿಗೆ, ನಮಗಿಂತ ಮುಂಚೆ ಬಂದಿತ್ತು ಇಲ್ಲಿಗೆ. ನಾವು ಅರ್ಧ ಖಾಲಿ ಮಾಡ್ಕೊಂಡ್ಬಂದ್ವಿ, ಇವರು ಫುಲ್ಲು ಇಲ್ಲಿಗೆ ಕಳಿಸಿದ್ದಾರೆ ಅಲ್ಲಿ ಮಾರ್ಕೆಟಿಂದ. ನಾವು ಖಾಲಿ ಮಾಡಿಕೊಂಡು ಇಲ್ಲಿ ಕೋಲ್ಡ್ ಸ್ಟೋರೇಜಲ್ಲಿ ಬಾಕಿದೆಲ್ಲ ಖಾಲಿ ಆಗುತ್ತೆ. ನಾವು ಮನೆಗೆ ಸ್ವಲ್ಪ ಶುಂಠಿ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದೀವಿ. ಏನು 1 kg 2 kg ತಗೊಳ್ತೀವಿ ಅಷ್ಟೇ. ಅದು ಕವರ್ ಇಲ್ಲ, ಅದಕ್ಕೆ ಅದು ಕ್ರೇಟಲ್ಲಿ ಹಾಕ್ಕೊತಾ ಇದ್ದೀವಿ. ಇನ್ನೇನು ಇದೊಂದು ನೋಡ್ರಿ, ಇನ್ನೊಂದು ಇದನ್ನು ಅಲ್ಲೇ ಇಳಿಸ್ಬಿಟ್ಟಿದ್ದೀರಿ. ಅತ್ತಾಗೆ ಟೆನ್ಷನ್ ಇರ್ತಿರ್ಲಿಲ್ಲ. ಏನು ಮಾಡೋಕ್ಕೆ ಆಗಲ್ಲ. ಅಲ್ಲೇ ಬರೋ ರೋಡಲ್ಲಿ ಇಲ್ಲಿಂದ 1-2 ಕಿಲೋಮೀಟ್ರಿಂದ ಅಲ್ಲೇ ಟೀ ಕುಡ್ಕೊಂಡು ಬಂದಿದ್ದೀವಿ ಇಲ್ಲಿಗೆ. ಈಗ ಬೆಳಕು ಕರೆದೈತೆ, 6 ಗಂಟೆ ಆಗೈತಿ ಕರೆಕ್ಟಾಗಿ ಇಲ್ಲಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.